ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಈ ಒಂದು ಮಾತನ್ನ ಒಂದಷ್ಟು ಜನ ಒಂದು ಸಿಚುವೇಶನ್ ಅಲ್ಲಿ ಬೇರೆ ಬೇರೆ ಕಡೆ ಹೇಳಿರ್ತಾರೆ. ಬಟ್ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಹತ್ರ ಮಾತಾಡುವಾಗ ಈ ಒಂದು ಮಾತನ್ನ ಅವ್ರು ನನಗೆ ಹೇಳ್ತಾರೆ. ಅವಾಗ ಈ ಮಾತಿಗೆ ಒಂದಷ್ಟು ತೂಕ ಇದೆ ಅವ್ರು ಹೇಳಿದಾಗ ಅಂತ ಅನಿಸ್ತು. ಏನಕ್ಕೆ ಅವ್ರು ಆ ಮಾತನ್ನ ಹೇಳಿದ್ರು ಅಥವಾ ನನಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ ಹೇಳೋದಾದ್ರೆ ಅದರೆಲ್ಲದ್ರ ಹಿಂದೆ ಇರೋಂಥ ಒಂದು ರೀಸನ್ ರಿಸಿಷನ್ ಅನ್ನೋದು. ಅಂದರೆ 2022 ಕೊನೆಯಿಂದ ಹಿಡಿದು ಇಲ್ಲಿವರೆಗೂ ರಿಸಿಷನ್ ಅನ್ನೋದು ನಡೀತಾ ಇದೆ. ಅಂದರೆ ಒಂದು ಟೆಕ್ ಫೀಲ್ಡಲ್ಲಿ ಇರೋರಿಗೆ ಓಪನಿಂಗ್ಸ್ ತುಂಬ ಕಡಿಮೆ ಇರೋಂಥದ್ದು. ಅದು ಆ ಒಂದು ರೀಸನ್ ಇಂದ ರಿಸಿಷನ್ ಅಂತ ಹೇಳ್ತಿದ್ದಾರೆ. ಇದು ನಮ್ಮ ದೇಶದಲ್ಲ, ಆಲ್ ಓವರ್ ವರ್ಲ್ಡಲ್ಲೇ ನಡೀತಾ ಇರೋಂಥದ್ದು. ಸೊ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಕ್ಕೆ ಈ ರಿಸಿಷನ್ ನಡೀತಾ ಇದೆ, ಏನಿದ್ರ ರೀಸನ್ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ಅನ್ನೋ ಕಲ್ಚರು ಲಾಕ್ಡೌನಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅಂತ ತುಂಬ ಜನಗಳಿಗೆ ಗೊತ್ತಿರೋದು. ಆದರೆ ರಿಯಲ್ ಫ್ಯಾಕ್ಟು ಒಂದಷ್ಟು ಕಂಪನಿಗಳು ರಿಮೋಟ್ ಜಾಬ್ಸ್ನ ಒಂದು 5 ವರ್ಷ 10 ವರ್ಷ ಹಿಂದೆಯಿಂದನೇ ಏನು ಮಾಡ್ತಾ ಇದ್ದಾರೆ, ಆಫರ್ ಮಾಡ್ತಾ ಇದ್ದಾರೆ. ಮೇನ್ಲಿ ಲಾಕ್ಡೌನಲ್ಲಿ ಏನಾಯಿತು ಅಂತ ಹೇಳೋದಾದ್ರೆ IT ಕಂಪ್ನಿಲಿರೋರೆಲ್ಲ ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರಾ, IT ನಲ್ಲಿ ಇಲ್ದಿರೋರು ಏನು ಮಾಡ್ತಿದ್ರು, ಮನೆಯಲ್ಲಿ ಇರ್ತಿದ್ರು. ಆ ಒಂದು ಸಿನಾರಿಯೋದಲ್ಲಿ ಡಿಜಿಟಲ್ ವರ್ಲ್ಡ್ಗೆ ತುಂಬ ಜನ ಆಗ್ತಾರೆ ಕನೆಕ್ಟ್ ಆಗ್ತಾ ಇದ್ರು. ಹೆಂಗೆ ಅಂತಂದರೆ ಒಂದು ಏರಿಯಾ, ಆ ಏರಿಯಾದಲ್ಲಿ ಯಾರೋ ಒಂದು 10 ಜನ ಹತ್ರ OTT ಸಬ್ಸ್ಕ್ರಿಪ್ಷನ್ ಇತ್ತು, ಅಥವಾ ಒಂದು 10 ಜನ ಜಸ್ಟ್ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಮತ್ತು ಯಾವುದೋ ಒಂದು ಆನ್ಲೈನಲ್ಲಿ ದಿನಸಿ ತಗೋಬರೋಂಥ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತ ಇಟ್ಕೊಳ್ಳಿ. ಲಾಕ್ಡೌನಲ್ಲಿ ಏನಾಯಿತು, 10 ಜನ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಂಥ ಜಾಗದಲ್ಲಿ 100 ಜನ ತಗೊಳಕ್ಕಾಯ್ತು. ಅವಾಗ ಏನಾಗುತ್ತೆ, ಆ ಆ್ಯಪ್ಗಳು ಅಷ್ಟೇ ಅವ್ರಿಗೆ ಹೆಂಗೆ ಬೇಕು ಆ ರೀತಿ ಮಾಡಿಫೈ ಆಗುತ್ತೆ ಮತ್ತು ಅಡ್ವಾನ್ಸ್ ಫೀಚರ್ಸ್ಗಳನ್ನ ಆ್ಯಡ್ ಮಾಡ್ತಾರೆ. ಅದೆಲ್ಲ ಆ್ಯಡ್ ಮಾಡಬೇಕಂದ್ರೆ ಏನು ಬೇಕು, ಡೆವಲಪರ್ಸ್ ಬೇಕೇ ಬೇಕು. ಒಂದು ಪಾಯಿಂಟಾ. ಎರಡನೇದು, ಟೀಚರ್ಸ್ಗಳೇ ಮಕ್ಳುಗಳಿಗೆ ಮೊಬೈಲ್ನ ಕೊಡಬೇಡಿ ಅಂತ ಮುಂಚೆ ಹೇಳ್ತಿದ್ರು. ಬಟ್ ಈಗ ಅವ್ರಿಗೆ ಆಪ್ಷನ್ ಇರಲಿಲ್ಲ. ಲಾಕ್ಡೌನಲ್ಲಿ ಆನ್ಲೈನ್ ಕ್ಲಾಸ್ ಮಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ಝೂಮ್ ಅನ್ನೋ ಅಪ್ಲಿಕೇಶನ್ ಎಷ್ಟೋ ಜನಕ್ಕೆ ಇದೆ ಅನ್ನೋದು ಮ್ಯಾಟ್ರೇ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಏನು ಮಾಡ್ತಿದ್ರು, ಝೂಮ್ ಅನ್ನೋ ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದರೆ ಮುಂಚೆನೇ ಇತ್ತು, ಸ್ಟೂಡೆಂಟ್ಸ್ಗಳೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಥರ ಝೂಮ್ ಅನ್ನೋ ಅಪ್ಲಿಕೇಶನ್ಗಳು ಒಂದಷ್ಟು ಅಪ್ಲಿಕೇಶನ್ಗಳು ಏನಾಯಿತು, ವೀಡಿಯೋ ಕಾಲಿಂಗ್ ಅಪ್ಲಿಕೇಶನ್, ಆಡಿಯೋ ಕಾಲಿಂಗ್ ಅಪ್ಲಿಕೇಶನ್ಗಳು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಂಪ್ನಿಗಳು. ಅರ್ಥ ಆಯ್ತಾ? ಅವಾಗ ಏನು ಬೇಕಾಗುತ್ತೆ, ಡೆವಲಪರ್ಸ್ ಬೇಕೇ ಬೇಕಾಗುತ್ತೆ. ಇದು ಎರಡನೇ ಪಾಯಿಂಟು. ಸೊ ಈ ಥರ ಜನಗಳು ಡಿಜಿಟಲ್ ವರ್ಲ್ಡ್ಗೆ ಕನೆಕ್ಟ್ ಆಗೋದು ಜಾಸ್ತಿ ಆದಷ್ಟು ಡೆವಲಪ್ಮೆಂಟು ಮತ್ತು ಕಂಪ್ನಿಗಳು, ಸಾಫ್ಟ್ವೇರ್ ಕಂಪ್ನಿಗಳೇನಾಯಿತು, ಸ್ಟಾರ್ಟಪ್ಸ್ಗಳೇನಾಯಿತು, ಒಂದಷ್ಟು ಹುಟ್ಕೊಂತು. ಸೊ ಇದರಿಂದ ಏನಾಯಿತು, ಲಾಕ್ಡೌನಲ್ಲಿ ಅಥವಾ 2021ನಲ್ಲಿ ಏನಾಯಿತು, ಓವರ್ ಹೈರಿಂಗ್ ಸ್ಟಾರ್ಟ್ ಆಯಿತು. ಅರ್ಥ ಆಯ್ತಾ? ತುಂಬ ಜನ ಕಂಪ್ನಿಗಳು ಯಾವ ಲೆವೆಲ್ಗೆ ಅಂತಂದರೆ ಆ ಲೆವೆಲ್ಗೆ ಸಣ್ಣ ಪುಟ್ಟ ಸ್ಟಾರ್ಟಪ್ಗಳು ತುಂಬ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಓವರ್ ಹೈರಿಂಗ್ ಸ್ಟಾರ್ಟ್ ಆಯಿತು. ಎರಡನೇ ರೀಸನ್ ಏನು ಅಂತಂದರೆ, ಈ ಫಾರಿನಲ್ಲಿ ಇದ್ದಂಥ ಒಂದಷ್ಟು ಕಂಪ್ನಿಗಳು ಅಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಡೆವಲಪರ್ಗೆ 1 CR ಅವ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಸ್ಯಾಲ್ರಿ ಪ್ಯಾಕೇಜ್ ಅಂತ ಹೇಳೋದಾದರೆ, ಅದೇ ಕಾಸ್ಟ್ಗೆ ನಮ್ಮ ಇಂಡಿಯಾದಲ್ಲಿ 5 ಜನ ಸಿಗ್ತಾರೆ. ಜಸ್ಟ್ ಅಸ್ಯೂಮ್ ಮಾಡಿ, ಒಬ್ಬ ಪರ್ ಡೇ 8 ಅವರ್ ವರ್ಕ್ ಮಾಡಿ 1 ವೀಕಿಗೆ 5 ಡೇಸ್ಗೆ 40 ಅವರ್ಸ್ ಅವನು ವರ್ಕ್ ಲಾಗ್ ಮಾಡ್ತಾ ಇದ್ದಾನೆ ಅಂತಂದರೆ, ಇಂಡಿಯಾದಲ್ಲಿ ಅವ್ನಿಗೆ 5 ಜನ ಡೆವಲಪರ್ ಸಿಕ್ಕಿರ್ತಾರೆ, ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ಆಯಿತಾ? ಇದೇ 5 ಜನ ಒಂದು ದಿನಕ್ಕೆ 40 ಅವರ್ ಕಂಪ್ಲೀಟ್ ಮಾಡಿರ್ತಾರೆ. 8 ಅವರ್ ಅಂತಂದರೆ ಅವನು ಅಲ್ಲಿ 1 ದಿನಕ್ಕೆ ಮಾಡೋಂಥ ಕೆಲಸ, ಅಂದರೆ 1 ವಾರಕ್ಕೆ ಮಾಡೋಂಥ ಕೆಲಸ ನಮ್ಮೂರಲ್ಲಿ 1 ದಿನಕ್ಕೆ ಮಾಡಿರ್ತಾರೆ. ಅರ್ಥ ಆಯ್ತಾ? ಈ ಥರದೊಂದಷ್ಟೆಲ್ಲ ಏನಾಯಿತು ಅಂತಂದರೆ ಓವರ್ ಹೈರಿಂಗ್ ಆಯಿತು ಆ ಟೈಮ್ಗಳಲ್ಲಿ. ಇದು ಇಲ್ಲಿ ಒಂದೇ ಕಡೆ ಅಲ್ಲ, ಈವನ್ ಕೆನಡಾದಲ್ಲಾಗ್ಬೋದು, ಜರ್ಮನಿನಲ್ಲಾಗ್ಬೋದು, ಆಸ್ಟ್ರೇಲಿಯಾದಲ್ಲಾಗ್ಬೋದು, US ಅಲ್ಲಾಗ್ಬೋದು, ಎಲ್ಲ ಕಡೆ ಇದೇ ಸ್ಟೋರಿ. ಇದು ನಡೀತಾ ಏನಾಗುತ್ತೆ, ಲೇಟರ್ ಆನ್ ಕೆಲವೊಂದಷ್ಟು ಕಂಪ್ನಿಗಳು ವರ್ಕ್ ಫ್ರಮ್ ಹೋಮ್ ಇದ್ದಿದ್ದು ವರ್ಕ್ ಫ್ರಮ್ ಆಫೀಸ್ ಮಾಡಿಬಿಡ್ತಾರೆ, ಅಥವಾ ಹೈಬ್ರಿಡ್ ಮಾಡಿಬಿಡ್ತಾರೆ. ಅವಾಗ ಏನಾಗ್ತಾರೆ, ಮತ್ತೆ ಜನಗಳು ಡಿಜಿಟಲ್ ವರ್ಲ್ಡ್ ಅಥವಾ ಇಂಟರ್ನೆಟ್ಟಿಂದ ಒಂದು ಸ್ವಲ್ಪ ಮಟ್ಟಿಗೆ ಏನಾಗ್ತಾರೆ, ದೂರ ಆಗ್ತಾರೆ. ಎಲ್ಲರೂ ಕಂಪ್ಲೀಟಾಗಿ ಮೊದಲೆಂಗಿತ್ತು ಅದೇ ಥರ ನಾರ್ಮಲೈಸ್ ಆಗುತ್ತೆ ಅಂತ ನಾನು ಹೇಳಿಲ್ಲ. ಯಾಕೆಂದರೆ ಒಂದ್ಸಲ ಅಡಿಕ್ಟ್ ಆದಮೇಲೆ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಒಂದು ಲೆವೆಲ್ಗೆ ಏನಾಗ್ತಾರೆ, ಕಡಿಮೆ ಆಗ್ತಾರೆ. ಆಯಿತಾ? ಅವಾಗ ಕಂಪ್ನಿಗಳು ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಫೀಚರ್ಸ್ಗಳು ಬಿಲ್ಡ್ ಆಗಿರುತ್ತೆ. ಆಯಿತಾ? ಅವ್ರಿಗೆ ಏನು ಬೇಕಾಗಿರುತ್ತೆ ರಿಕ್ವೈರ್ಮೆಂಟ್ ಅದೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಅವಾಗ ಸುಮ್ಮನೆ ಬೆಂಚಲ್ಲಿ ಕೂರಿಸಿ ಯಾರಿಗೋ ಸಂಬಳ ಕೊಡೋಕ್ಕಾಗಲ್ಲ, ರಿಕ್ವೈರ್ಮೆಂಟ್ ಇಲ್ಲದೆ ಇದ್ದಾಗ. ಏನು ಮಾಡ್ತಾರೆ, ಅವರು ಕೂಡ ಸಿಚುವೇಶನ್ ಹೆಂಗೆ ರೆಗ್ಯುಲರೈಸ್ ಆಯಿತು, ಅವರು ಕೂಡ ಏನು ಮಾಡ್ತಾರೆ, ಕಾಸ್ಟ್ ಕಟ್ಟಿಂಗ್ ರೆಗ್ಯುಲರೈಸ್ ಅಂತ ಹೇಳಿ ಒಂದಷ್ಟು ಲೇಆಫ್ಸ್ಗಳನ್ನ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಇದೊಂದೇ ರೀಸನ್ ಅಂತಲ್ಲ, ಓವರ್ ಹೈರಿಂಗ್ ಅನ್ನೋದು ಒಂದೇ ರೀಸನ್ ಅಲ್ಲ, ಸುಮಾರು ಒಂದಷ್ಟು ಕಡೆ ವಾರ್ ಆಗುತ್ತೆ. ಆಯಿತಾ? ಬೇಜಾನ್ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಅದರಲ್ಲಿ ಓವರ್ ಹೈರಿಂಗ್ ಅನ್ನೋದು ಕೂಡ ಒಂದು ರೀತಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾವುದಕ್ಕೆ, ಇವತ್ತು ನಡೀತಾರಂಥ ರಿಸೆಷನ್ಗೆ. ನನ್ನ ಫ್ರೆಂಡ್ ಒಬ್ಬರು ಲಾಕ್ಡೌನ್ಗಿಂತ ಮುಂಚೆ PR ಅಪ್ಲೈ ಮಾಡ್ಕೊಂಡು ಕೆನಡಾಗೆ ಹೋಗಿದ್ದಾರೆ. ಅವ್ರು ಇವಾಗ ಅಲ್ಲಿ ರೆಸಿಡೆಂಟ್. ಓಕೆನಾ? ಏನಕ್ಕೆ ಹೋಗಿದ್ದಾರೆ ಅಂತಂದರೆ, ಒಂದು ಇಂಡಿಯಾಗಿಂತ ಪೇ ಸ್ಕೇಲ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಎಜುಕೇಷನ್ನು, ಹಾಸ್ಪಿಟಾಲಿಟಿ, ಪ್ರತಿಯೊಂದು ಏನು ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ನೋ ಅವ್ರ ಮೈಂಡ್ ಸೆಟ್. ಹಾಗಾಗಿ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ತಪ್ಪು ಅಂತ ನಾನು ಹೇಳಲ್ಲ. ಇವತ್ತಲ್ಲಿ ಸಿಚುವೇಶನ್ ಏನು ಅಂತ ಹೇಳೋತಾರ ಅಂದರೆ, ಅಲ್ಲೂ ಕೂಡ ಸೇಮ್ ಸಿಚುವೇಶನ್, ರಿಸಿಷನ್ ಇಲ್ಲಿಗಿಂತ ಜಾಸ್ತಿ ಹೊಡ್ತಾ ಬಿದ್ದಿದೆ. ಅಲ್ಲಿ ಏನಾಗಿದೆ, ಈಗ ಅವ್ರಿಗೆ ಜಾಬ್ ಇಲ್ಲ ಅಲ್ಲಿ.
ಸೊ ಜಾಬ್ ಇಲ್ದಿರ ಅಂದ್ರೆ ಏನು ಮಾಡ್ತಾ ಇದ್ದಾರೆ, ಇಂಡಿಯಾದಲ್ಲಿ ಯಾವುದೋ ಒಂದು ಕಂಪನಿ ಒಂದು ಜಾಬ್ ಆಫರ್ ಮಾಡಿದೆ ಅವ್ರಿಗೆ, ಇಲ್ಲಿ ಕರೆನ್ಸಿ ಪ್ರಕಾರ, ಇಲ್ಲಿ ಮಾರ್ಕೆಟ್ ಪ್ರಕಾರ, ಅಲ್ಲಿ ಕರೆನ್ಸಿ ಅಲ್ಲ, ಇಲ್ಲಿ ಕರೆನ್ಸಿ ಪ್ರಕಾರ, ಇಲ್ಲಿ ಮಾರ್ಕೆಟ್ ಪ್ರಕಾರ ಅವ್ರಿಗೆ ಜಾಬ್ ಆಫರ್ ಮಾಡಿದ್ದಾರೆ. ಅವ್ರು ಅಲ್ಲಿದ್ದುಕೊಂಡು ಇಲ್ಲಿ ಕರೆನ್ಸಿ ಪ್ರಕಾರ ದುಡಿತಾ ಇದ್ದಾರೆ. ಸೊ ಅದನ್ನ ಅವ್ರು ಹೆಂಗೆ ಕಂಪೇರ್ ಮಾಡ್ತಾರೆ ನನ್ನ ಹತ್ರ ಅಂದರೆ, ಯಾವುದೋ ಒಂದು ಪೆಟ್ರೋಲ್ ಬಂಕಲ್ಲಿ ಅಥವಾ ಯಾವುದೋ ಒಂದು ಹೋಟ್ಲಲ್ಲಿ ನಾನು ಏನಾದರೂ ಕೆಲಸ ಮಾಡಿದರೆ, ಅಂದರೆ ಅವ್ರು ಏನಾದರೂ ಕೆಲಸ ಮಾಡಿದರೆ ಎಷ್ಟು ವೇಜಸ್ ಸಿಗ್ತಿತ್ತು ಕೆನಡಾದಲ್ಲಿ, ಅಷ್ಟು ವೇಜಸ್ಸು ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ 7 years ಇರೋಂಥ ಎಕ್ಸ್ಪೀರಿಯನ್ಸ್ ಇರೋಂಥ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಸಿಗ್ತಾ ಇದೆ. ಅರ್ಥ ಆಯ್ತಾ? ಇನ್ನೊಂದು ಏನು ಹೇಳ್ತಾರೆ ಅವರು ಅಂದರೆ, ನನಗೆ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಬಿಟ್ಟು 7 years ಎಕ್ಸ್ಪೀರಿಯನ್ಸ್ ಇರೋಂಥ ಡೆವಲಪರ್ಗಳು ಬೇಕು ಅಂತ ಎಲ್ಲೆಲ್ಲಿ ಪೋಸ್ಟ್ ಹಾಕಿರ್ತಾರೆ, ಬರೀ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತಿಲ್ಲ ಅವರು. 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಎಲ್ಲೋ ಒಂದು ಕಡೆ ಸಾಫ್ಟ್ವೇರ್ ಡೆವಲಪರ್ ಪೊಸಿಷನ್ ಖಾಲಿ ಇದ್ದರೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದಾರೆ. 7 years ಇರೋರೆ 2 years 3 years ಇರೋವಂಥ ಪೋಸ್ಟ್ಗೆ ಅಥವಾ ಅಷ್ಟು ಪ್ಯಾಕೇಜ್ಗೆ ಕೆಲಸ ಮಾಡ್ತಾರೆ ಅನ್ನೋ ಥರ ಆದರೆ 2 years 3 years ಎಕ್ಸ್ಪೀರಿಯನ್ಸ್ ಇರೋಂಥ ಡೆವಲಪರ್ಸ್ ಎಲ್ಲಿ ಹೋಗಬೇಕು? ಬಟ್ ಇದೆಲ್ಲ ಏನು ಅಂತ ಹೇಳಿದ್ರೆ ಲಾಂಗ್ ರನ್ನಲ್ಲಿ ಇರಲ್ಲ. ಅಂದರೆ ಮತ್ತೆ ಸಿಚುವೇಶನ್ ಮೊದಲಿನ ಥರ ಆಗೇ ಆಗುತ್ತೆ, ಹೈರಿಂಗ್ಸು ಓಪನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೇ ಆಗುತ್ತೆ. ಮುಂಚೆ ಏನು ಹೇಳ್ತಿದ್ರು, 2023 ಮಿಡ್ ಅಥವಾ 2023 ಎಂಡಿಗೆ ರಿಸಿಷನ್ ಮುಗ್ದೋಗುತ್ತೆ, ಓಪನಿಂಗ್ ಸ್ಟಾರ್ಟ್ ಆಗುತ್ತೆ, ಹೈರಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. 2023 ಮುಗ್ದೋಯ್ತು, ನೆಕ್ಸ್ಟ್ 2024 ಮಿಡ್ಗೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಮುಗ್ದೋಯ್ತು, ಈಗೇನೆ 2024 ಎಂಡಿಗೆ ಬಂದ್ಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗೇನು ಹೇಳ್ತಾ ಇದ್ದಾರೆ, 2025 ಜನವರಿ ಮುಗಿಯೋಷ್ಟೊಳಗಡೆ ಮತ್ತೆ ಹೈರಿಂಗ್ ಸ್ಟಾರ್ಟ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಹಾಗೆ ಆಗುತ್ತೆ, ಇಲ್ಲ ಅಂತಲ್ಲ. ಯಾವ ರೀತಿ ಅಂತಂದರೆ, ನಂಬರ್ಸ್ನ ನೋಡಿ ಮಾತಾಡೋ ಥರ ಆದರೆ, ಕೆಲವೊಂದು ಕಂಪ್ನಿಗಳಿಗೆ ಫಂಡಿಂಗ್ ಆಗಿರೋದನ್ನ ನೋಡಿ ಮಾತಾಡೋ ಥರ ಆದರೆ 2025 ಜಾನ್ ಮುಗಿಯೋದ್ರೊಳಗಡೆ, ಈಗ ಫ್ರೀಸ್ ಆಗಿದೆ, ಡಿಸೆಂಬರ್ ಎಲ್ಲ ಫ್ರೀಸ್ ಆಗೋಗಿದೆ. ಈಗ 2025 ಜಾನ್ ಮುಗಿಯೋದ್ರೊಳಗಡೆ ಓಪನಿಂಗ್ಸ್ ಸ್ಟಾರ್ಟ್ ಆಗೇ ಆಗುತ್ತೆ, ಹೈರಿಂಗ್ ಸ್ಟಾರ್ಟ್ ಆಗೇ ಆಗುತ್ತೆ. ಆದರೆ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಡೆವಲಪರ್ಸ್ನ ಹೈರ್ ಮಾಡಿದ್ರು ಅನ್ನೋದು ಮೊದಲಿನ ಥರ ಗೊತ್ತಾಗೋದಿಲ್ಲ. ಅಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂದರೆ, ಇವತ್ತೊಂದು ದಿನದಲ್ಲೇ ಯಾವುದೇ ಜಾಬ್ ಪೋರ್ಟಲ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ಎಲ್ಲೋ ಒಂದು ಕಡೆ 4 ಜನ ಡೆವಲಪರ್ಸ್ ಬೇಕು ಅಂತ ಪೋಸ್ಟ್ ಹಾಕಿರ್ತಾರೆ. ನೌಕರಿಲಾಗ್ಬೋದು, ಲಿಂಕ್ಡ್ಇನಲ್ಲಿ ಆಗ್ಬೋದು, ಪೋಸ್ಟ್ ಹಾಕಿರ್ತಾರೆ. ಹಾಕಿ ಒಂದು 5 hours ಅಥವಾ 1 day ಅಂತಲೇ ಅಂತೀವಿ, 1 day ಆಗಿದೆ. ಮಾರನೇ ದಿನ ತೆಗೆದು ನೋಡಿದ್ರೆ 4 ಪೊಸಿಷನ್ಗೆ 1,000 ಜನ ಮಿನಿಮಮ್ ಅಪ್ಲೈ ಮಾಡಿದ್ದಾರೆ. ಮುಂಚೆ ಹೆಂಗಿತ್ತು ಲಾಕ್ಡೌನ್ ಟೈಮಲ್ಲಿ ಅಂತ ಹೇಳಿದ್ರೆ, ಡೆವಲಪರ್ಸ್ಗಳದ್ದು ದುನಿಯಾ. ಅಂದರೆ ರಿಕ್ರೂಟರ್ಸ್ಗೆ ಡೆವಲಪರ್ಸ್ಗಳು ಸಿಗ್ತಾನೆ ಇರಲಿಲ್ಲ, ಅಷ್ಟು ಅವ್ರಿಗೆ ಏನಂತ ಓಪನಿಂಗ್ಸ್ ಜಾಸ್ತಿ ಇತ್ತು. ಬಟ್ ಇವಾಗೇನು ಓಪನಿಂಗ್ಸ್ ಇರೋದು ಕಡಿಮೆ, ಬಟ್ ಅಪ್ಲಿಕೆಂಟ್ಸ್ ತುಂಬ ಜಾಸ್ತಿ ಇದ್ದಾರೆ. ಸೊ ಯಾವಾಗ ಹೈರಿಂಗ್ ಸ್ಟಾರ್ಟ್ ಆಯಿತು, ಯಾವಾಗ ಫ್ರೀಸ್ ಮಾಡಿದ್ರು ಅನ್ನೋ ಮ್ಯಾಟ್ರ್ ಗೊತ್ತಾಗೋದೇ ಇಲ್ಲ. ಗೊತ್ತಾಗೋಷ್ಟೊಳಗಡೆ ರಿಕ್ರೂಟರ್ ಬರ್ತಾರೆ, ಹೈರ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆ ಏನು ಬಡ್ಜೆಟಲ್ಲಿ ಬೇಕು, ಎಷ್ಟು ಟೆಕ್ಸ್ಟಾಗಿ ಗೊತ್ತಿದ್ರೆ ಸಾಕು ಅನ್ನೋ ಕ್ಯಾಂಡಿಡೇಟ್ಗಳನ್ನ ಅವ್ರೇನು ಮಾಡ್ತಾರೆ, ಪಿಕ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆ ಇವಾಗ ಹೆಂಗೆ ಅಂದರೆ ಫುಲ್ ಅವ್ರಿಗೆ ಆಪ್ಷನ್. ಮುಂಚೆ ನಮ್ಗೆ ಆಪ್ಷನ್ ಇತ್ತು, ಯಾವ ರಿಕ್ರೂಟರ್ಗೆ ಹೋಗಬೇಕು, ಯಾವ ಕಂಪ್ನಿಗೆ ಹೋಗಬೇಕು ಅನ್ನೋದು ನಮಗೆ ಆಪ್ಷನ್ ಇತ್ತು ಲಾಕ್ಡೌನ್ ಟೈಮಲ್ಲಿ. ಬಟ್ ಈಗ ಅವ್ರುಗಳಿಗೆ ತುಂಬ ಆಪ್ಷನ್, ನೀನಿಲ್ಲ ಅಂದರೆ ಇನ್ನೊಬ್ಬ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರ್ತಾರೆ. ಇದ್ರ ಜೊತೆಯಲ್ಲಿ ಕೊರೋನಾ ಪಾಸ್ ಅಂತ ಹೇಳಿ 2020ನಲ್ಲಿ PU ಆಗ್ಬೋದು, 10th ಆಗ್ಬೋದು, ಕೆಲವೊಂದಷ್ಟು ಡಿಪ್ಲೊಮಾ ಕೋರ್ಸ್ಗಳು, ಡಿಗ್ರಿಗಳೆಲ್ಲ ಏನು ಮಾಡ್ತಾರೆ, ಪಾಸ್ ಮಾಡಿ ಅವ್ರ ಪ್ರೀವಿಯಸ್ ಅವ್ರದ್ದು ಪರ್ಫಾರ್ಮೆನ್ಸ್ ಏನಿತ್ತು ಅದನ್ನ ಮೇಲೆ ಏನು ಮಾಡ್ತಾರೆ, ಪಾಸ್ ಮಾಡಿ ಕಳಿಸ್ಬಿಡ್ತಾರೆ. ಈಗೇನಾಗಿದೆ, ಅವರೆಲ್ಲ ಡಿಗ್ರಿ ಮುಗಿಸಿ ಔಟ್ಪುಟ್ ಆಗಿ ಬಂದಿದ್ದಾರೆ. ಈಗ ಇರೋರಿಗೆ ರಿಸಿಷನ್ ಹಾಕೊಂಡು ಹೊಡಿತಾ ಇದೆ. ಅದ್ರ ಮಧ್ಯದಲ್ಲಿ ಆಸ್ ಅ ಫ್ರೆಶರ್ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಕಾಂಪಿಟೇಷನ್ ಜಾಸ್ತಿ. ಮುಂಚೆ ಎಲ್ಲ ಹೆಂಗೆ ಅಂದರೆ HTML CSS ಜಾವಾಸ್ಕ್ರಿಪ್ಟ್ ಗೊತ್ತಿದ್ದು ಆ ಟಕ್ ಅಂತ ಹೈರ್ ಮಾಡಿಬಿಡ್ತಾ ಇದ್ರು. ಈಗೇನಾಗಿದೆ, ಎಲ್ಲ ಒಂದಿಗೂ ಗೊತ್ತಿದೆ. ನೆಕ್ಸ್ಟ್ ಏನು ಕೇಳ್ತಾರೆ, ರಿಯಾಕ್ಟ್ ಅಂತ ಆ್ಯಡ್ ಮಾಡ್ತಾರೆ, ರಿಡಕ್ಸ್ ಅಂತ ಆ್ಯಡ್ ಮಾಡ್ತಾರೆ. ಇದು ನೆಕ್ಸ್ಟ್ ಲೆವೆಲಲ್ಲಿ ಇರೋಂಥದ್ದು, ಆಯಿತಾ? ಇದು ಎಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಲಿ ಅಡಿಷ್ನಲ್ ಆಗಿ ಏನಾದ್ರು ಗೊತ್ತಾ, ಅವನು ಫಸ್ಟ್ ಪ್ರಿಫರೆನ್ಸ್ ಹಂಗಿರುತ್ತೆ. ಎರಡನೇದಾಗಿ ಇವ್ರಿಷ್ಟು ಜನ ಏನು ಮಾಡ್ತಾರೆ, ಇವ್ರಿಗೆ ಕಾಂಪಿಟೇಷನ್ ಜಾಸ್ತಿ. ರಿಸಿಷನ್ ಮಧ್ಯದಲ್ಲಿ ಕಾಂಪಿಟೇಷನ್ ಇದ್ರೆ ಏನಾಗ್ಬಿಡುತ್ತೆ, ಜನಗಳು ಅವ್ರಿಗೆ ಡ್ರೀಮ್ ಯಾವುದೋ ಇರುತ್ತೆ, ಯಾವುದೋ ಕಂಪ್ನಿಗೆ ಬರಬೇಕು ಅಂತಿರುತ್ತೆ. ಬಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ಮಾಡ್ತಾರೆ, ಸಿಕ್ಕಿದ್ದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ಬಿಡ್ತಾರೆ. ಹೇಳಿದ್ನಲ್ಲ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋ ಥರ ಆದರೆ ಮೇನ್ಲಿ 2 ರೀಸನ್. ಒಂದು, ಲಾಕ್ಡೌನಲ್ಲಿ ಆದಂಥ ಓವರ್ ಹೈರಿಂಗ್. ಅವತ್ತು ಓವರ್ ಹೈರಿಂಗ್ ಆಗಿತ್ತು ಕಂಪ್ನಿ, ಅದನ್ನು ಮತ್ತೆ ರೆಗ್ಯುಲರೈಸ್ ಮಾಡಿದ್ರು. ರೆಗ್ಯುಲರೈಸ್ ಮಾಡಿದಾಗ ಏನಾಯಿತು, ಓವರ್ ಹೈರಿಂಗ್ ಆದವನ್ನ ಸುಮಾರು ಜನ ಲೇ ಆಫ್ ಮಾಡಿದ್ರು. ಅವರೆಲ್ಲ ಏನು ಮಾಡ್ತಾರೆ, ಕಡಿಮೆ ಪ್ಯಾಕೇಜ್ ಇದ್ರೂ ಪರವಾಗಿಲ್ಲ ಅಥವಾ ಇರೋಂಥ ಪ್ಯಾಕೇಜ್ ಇದ್ರೂ ಪರವಾಗಿಲ್ಲ, ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದಾರೆ. 7 ವರ್ಷ ಇರೋನು 5 ವರ್ಷ ಇರೋದಕ್ಕೂ ಅಪ್ಲೈ ಮಾಡ್ತಾನೆ. ಅವಾಗ 5 ವರ್ಷ ಇರೋನು ಎಲ್ಲೋಗ್ತಾನೆ, 2 ವರ್ಷ ಇರೋದು ಅಂತ ಜಾಬ್ಗಳಿಗೆ ಅಪ್ಲೈ ಮಾಡ್ತಾನೆ, 2 ವರ್ಷ ಇರೋನು ಎಲ್ಲೋಗ್ತಾನೆ, ಆಯಿತಾ? ಇದೊಂದು ಸಿಚುವೇಶನು. ಎರಡನೇದು, ಕೆಲವೊಂದಷ್ಟು ಕಡೆ ಆದಂಥ ವಾರ್. ಸೊ ವಾರಿಂದನೂ ಅಷ್ಟೇ ಒಂದು ಲೆವೆಲ್ಗೆ ರಿಸಿಷನ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು ನಮ್ಮ ದೇಶ ಒಂದೇ ಅಲ್ಲ, ತುಂಬ ಒಂದಷ್ಟು ದೇಶ. ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಇರೋದ್ರಲ್ಲಿ ಕಡಿಮೆ. ಯಾಕೆ,
IT ಕಂಪ್ನಿಗಳು ಬೇರೆ ಬೇರೆ ದೇಶದಲ್ಲಿರುವಂಥ ಕಂಪ್ನಿಗಳು ಮೆಜಾರಿಟಿ ಡೆವಲಪರ್ಸ್ಗಳನ್ನೇ ಇಂಡಿಯಾದಿಂದ ಹೈರ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಪೇ ಸ್ಕೇಲ್ ಕಡಿಮೆ, ಅಂದರೆ ಅಲ್ಲಿ ಒಬ್ಬರನ್ನ ಹೈರ್ ಮಾಡಿದಾಗ ಇಲ್ಲಿ 5 ಜನ ಹೈರ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ. ಅಲ್ಲೆಲ್ಲ ಏನು ಅಂತಂದರೆ ಇಲ್ಲಾದರೂ ನೋಟಿಸ್ ಪೀರಿಯಡ್ ಕೊಡ್ತಾರೆ 1 ಮಂತ್ ಆದರೂ, ಅಲ್ಲ ಅದೂ ಇಲ್ಲ, ಹಾಗೆ ತೆಗಿತಾ ಇದ್ದಾರೆ. ಅದು ಜಸ್ಟ್ ನಾಳೆ ಬೆಳಗ್ಗೆಯಿಂದ ನೀನು ಲಾಗಿನ್ ಆಗಂಗಿಲ್ಲ ಅಂದರೆ ಮುಗೀತು. ಬಟ್ ಇದೆಲ್ಲ ಏನು ಅಂತಂದರೆ ಟೆಕ್ಕಲ್ಲಿ ಇದೆಲ್ಲ ಒಂದು ಜರ್ನಿಲಿ ಇದೆಲ್ಲ ಇದ್ದಿದ್ದೇ ಇದೆ. ಅರ್ಥ ಆಯ್ತಾ? ಲೇ ಆಫ್ಸ್ ಇರುತ್ತೆ, ಓವರ್ ಹೈರಿಂಗ್ ಇರುತ್ತೆ, ಆಯಿತಾ? ಕೆಲವೊಂದು ಕಡೆ ಏನು ಅಂತಂದರೆ ರಿಸೋರ್ಸಸ್ಗಳು ನೆಸರಿನೇ ಇರಲ್ಲ, ಹೈರ್ ಮಾಡಿಬಿಟ್ಟಿರ್ತಾರೆ. ಸುಮ್ಮನೆ ಬೆಂಚಲ್ಲಿ ಕೂರಿಸಿರ್ತಾರೆ, ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಮತ್ತೇನು ಮಾಡ್ಬಿಡ್ತಾರೆ, ಫೈರ್ ಮಾಡಿಬಿಡ್ತಾರೆ. ಈ ಥರದೆಲ್ಲ ಒಂದು ಕಂಪ್ನಿಗಳಲ್ಲಿ ಇದ್ದಿದ್ದೆ, ಜರ್ನಿನಲ್ಲಿ ಇದ್ದಿದ್ದೆ. ನನ್ನ ಪ್ರಕಾರ 2025 ಜಾನ್ ಅಥವಾ ಫೆಬ್ ಒಳಗಡೆ ಹೈರಿಂಗ್ಸು ಮತ್ತೆ ಸ್ಟಾರ್ಟ್ ಆಗೇ ಆಗುತ್ತೆ, ಆಗಲ್ಲ ಚಾನ್ಸೇ ಇಲ್ಲ, ಆಯಿತಾ? ಹಾಗೇ ಆಗುತ್ತೆ. ಯಾಕೆಂದರೆ ತುಂಬ ಒಂದಷ್ಟು ಕಂಪ್ನಿಗಳಿಗೆ ಫಂಡಿಂಗ್ ಆಗಿದೆ, ಆಯಿತಾ? ಅವರು ಈಗ ಇಯರ್ ಎಂಡ್ ಅನ್ನೋ ಒಂದು ರೀಸನಿಂದ ಫ್ರೀಸ್ ಮಾಡಿರ್ತಾರೆ. ಜಾನ್ ಮತ್ತು ಫೆಬ್ಬಲ್ಲಿ ಖಂಡಿತ ಹೈರಿಂಗ್ ಆಗೇ ಆಗುತ್ತೆ. ಮತ್ತು ಮೊದಲಿನ ಸಿಚುವೇಶನ್ಗೆ ಅಷ್ಟು ರ್ಯಾಪಿಡಾಗಿ ಬಂದಿಲ್ಲ ಅಂತಂದ್ರೂ ನಿಧಾನವಾಗಾದರೂ ಅಷ್ಟೇ ಬಂದೇ ಬರುತ್ತೆ. ಈಗ ಲೇ ಆಫ್ಸ್ ಆಗಿದೆ, ಫೈರಿಂಗ್ ಆಗಿದೆ ಅಂತೆಲ್ಲ ಅಂತಂದಾಗ ಆಲ್ಮೋಸ್ಟ್ ಜೂನ್ ಒಳಗಡೆ ಎಲ್ಲರಿಗೂ ಏನಾಗುತ್ತೆ, ಸಾರ್ಟ್ ಔಟ್ ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ಜನವರಿ ಆದಮೇಲಂತೂ ಓಪನಿಂಗ್ಸು ಹೈರಿಂಗ್ಸು ನಡೆದೇ ನಡೆಯುತ್ತೆ, ಆಯಿತಾ? ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.